ಇನ್ನು ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗಳ ಫೋಟೋಗಳು ವೈರಲ್ ಆಗ್ತಾ ಇವೆ. ಅದನ್ನು ದಯವಿಟ್ಟು ತಡಿಬೇಕು ಅಂತ ಹೇಳಿ ಒಂದು ದೂರನ್ನ ನೇಹಾ ತಾಯಿ ದಾಖಲಿಸಿದ್ದಾರೆ. ಸಿಇಎನ್ ಕ್ರೈಮ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ನೀಡಿದ್ದಾರೆ ನೇಹಾ ತಾಯಿ ಗೀತಾ ಹಿರೇಮಠ ಅವರು. ಇನ್ಸ್ಟಾಗ್ರಾಮ್ ಐಡಿಯನ್ನು ಬ್ಲಾಕ್ ಮಾಡಬೇಕು ಅನ್ನುವಂಥದ್ದು ಕೂಡ ಈ ದೂರಿನಲ್ಲಿ ತಿಳಿಸಿದ್ದಾರೆ. ಒಂದು ಇನ್ಸ್ಟಾಗ್ರಾಮ್ ಖಾತೆಯಿಂದ ಫೋಟೋಗಳು ವೈರಲ್ ಆಗ್ತಾ ಇವೆ. ಫಯಾಜ್ ನೇಹಾ 2024 ಅನ್ನುವಂಥದ್ದು ಒಂದು ಇನ್ಸ್ಟಾಗ್ರಾಮ್ ಖಾತೆ. ಆ ಖಾತೆಯಿಂದ ಫೋಟೋಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ. ನೇಹಾ ಮತ್ತು ಫಯಾಜ್ ಫೋಟೋಗಳು ವೈರಲ್ ಆಗ್ತಾ ಇವೆ. ಇದು ನಮಗೆ ನಮ್ಮ ಫ್ಯಾಮಿಲಿಯವರಿಗೆ ಸಾಕಷ್ಟು ನಾವು ಆಲ್ರೆಡಿ ದುಃಖದಲ್ಲಿದ್ದೀವಿ. ಇಂಥ ಫೋಟೋಗಳನ್ನು ವೈರಲ್ ಮಾಡ್ತಾ ಇರೋದ್ರಿಂದಾಗಿ ನಮಗೆ ಮತ್ತಷ್ಟು ದುಃಖ ಆಗ್ತಾ ಇದೆ. ದಯವಿಟ್ಟು ಇದನ್ನು ತಡಿಬೇಕು, ಈ ಇನ್ಸ್ಟಾಗ್ರಾಮ್ ಐಡಿಯನ್ನು ಬ್ಲಾಕ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಗೀತಾ ಹಿರೇಮಠ್ ದೂರು ದಾಖಲಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಖಂಡಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನು ನಡೆಸಿದೆ. ಕಾಂಗ್ರೆಸ್ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಇದರಲ್ಲಿ ಫಯಾಜ್ ಪ್ರತಿಕೃತಿಗೆ ನೇಣು ಹಾಕಿ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಫಯಾಜ್ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಶಾಸಕರಾದ ಆಸಿಫ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್, ಎಂಎಲ್ಸಿ ಚನ್ನರಾಜ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದರು. ಗಲ್ಲಿಗೇರಿಸಿ, ಫಯಾಜ್ನ ಗಲ್ಲಿಗೇರಿಸಿ ಅಂತ ಹೇಳಿ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ನೇಹಾ ತಂದೆ ನಿರಂಜನ್ಗೆ ವೆರಿ ಸಾರಿ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ. ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಫೋನ್ನಲ್ಲಿ ಅವ್ರ ಹತ್ರ ಮಾತಾಡಿದ್ದಾರೆ. ನಿರಂಜನ್ ಜೊತೆಗೆ ಫೋನಲ್ಲಿ ಮಾತಾಡಿರುವಂತಹ ಸಿದ್ದರಾಮಯ್ಯ ನೋಡಿ, ಆ ಒಂದು ಆಡಿಯೋ ಕೂಡ ನೀವು ಕೇಳಿಸ್ಕೋಬಹುದು. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಅದೇ ಸರ್, ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಅದೇ ಸರ್, ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಅದೇ ಸರ್, ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ವೆರಿ ಸಾರಿ. ಆಗಲಿ ಸರ್. ಇವತ್ತು ನಿರಂಜನ್ ಅವರ ಮನೆಗೆ ಎಚ್.ಕೆ. ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಫೋನ್ನಲ್ಲಿ ಮಾತನಾಡಿದ್ದಾರೆ. ಅದಾದ ನಂತರ ನಿರಂಜನ್ ಅವರು ಮಾತನಾಡಿದ್ರು. ಮಾಹಿತಿ ಕೊರತೆಯಿಂದಾಗಿ ನಾನು ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟುಬಿಟ್ಟಿದ್ದೆ. ದುಃಖದಲ್ಲಿ ನಾನು ಮಾತನಾಡಿದ್ದೀನಿ. ನನ್ನನ್ನು ಎಲ್ಲರೂ ಕೂಡ ಕ್ಷಮಿಸಿ. ನಾನು ತಪ್ಪಾಗಿ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನೇಹಾ ತಂದೆ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಾರೆ. ನನ್ನ ಮಗಳ ಹತ್ಯೆ ಆದ ನಂತರ ನಾನು ಭಾಳ ದುಃಖ ಸ್ಥಿತಿ ಒಳಗಿದ್ದೆ. ಕೆಲವೊಂದು ಸರ್ಕಾರ ಮಟ್ಟಕ್ಕೆ ನಮ್ಮ ಪಕ್ಷದವರೇ, ನಾನು ಎಂಥವ್ರೆ ಅಂತ ಹೆಸರು ತೊಳಂಗಿಲ್ಲ, ಎಲ್ಲರೂ ಕೂಡ ಆ ಒಂದು ಘಟನೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದ್ದು ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು ಅದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ, ಎಲ್ಲರೂ ಕೂಡ ಸ್ಪಂದಿಸಿ ಅದನ್ನು ಆದೇಶ ಮಾಡಿ ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು. ನನಗದು ಮಾಹಿತಿ ಕೊರತೆ ಇತ್ತು. ಏನು ಮಾಡತ್ತಾರ, ಏನೂ ಮಾಡವಲ್ರಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ಮತ್ತು ನನ್ನವರೇ ಅದೇ ನನಗೆ ಕೈ ಹಿಡಿದಿಲ್ಲ ಅಂತ ನನಗೆ ಭಾಳ ಭಯ ಆಗಿತ್ತು. ನನ್ನ ಕೊಟ್ಟು ಯಾರು ನಿಂತಿಲ್ಲ ಅಂತೇಳಿ ಅವರೆಲ್ಲ ತಮ್ಮ ಇಚ್ಛಾ ಪ್ರಕಾರ ವ್ಯಕ್ತಪಡಿಸಿ ಅದನ್ನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಒತ್ತಾಯ ತೊಗೊಂಡು ಬಂದು ನನ್ನ ಬೆನ್ನಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಇವತ್ತು ಕಾನೂನು ಸಚಿವರು ನನ್ನ ಮನೆಗೆ ಬಂದು ಸಂತಾನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ನನ್ನ ಫೋನ್ ಮುಖಾಂತರ ಮಾತಾಡಿಸಿದ್ದಾರೆ. ಮತ್ತು ಅವರು ಕೂಡ ಈಗ ಈ ಕಡೆ ಹುಬ್ಬಳ್ಳಿ ಕಾರ್ಯಕ್ರಮ ಬಂದರೆ ನಾನು ಖಂಡಿತ ನಮ್ಮ ಮನೆಗೂ ಕೂಡ ನಾನು ಸಂತಾನ ಹೇಳಕ್ಕೆ ಬರ್ತೇನೆ ಅಂತ ಕೂಡ ಈಗ ತಾನೇ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಅವರು ಕೂಡ ಮೊನ್ನೆ ಮಾಹಿತಿ ಬಂದಿದೆ, ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ದರೆ ನನ್ನ ಕ್ಷಮೆ ಇರಬೇಕು. ಯಾರೂ ಕೂಡ ಅನ್ನತ್ತ ಭಾವಿಸ್ಬಾರ್ದು. ನನ್ನ ದುಃಖದಾಗಿದ್ದಾಗ ನಾನು ಮಾತಾಡೀನಿ ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ. ದಯಮಾಡಿ ಕ್ಷಮೆ ಇರಲಿ. ನನ್ನ ಮಗಳ ಹತ್ಯೆ ಆದ ನಂತರ ನಾನು ಭಾಳ